ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ನೋಡ್ರಿ ಸ್ನೇಹಿತರ, ಈ ವಿಡಿಯೋದಾಗ ಕರ್ನಾಟಕ ಸರ್ಕಾರದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಡ್ರೋನ್ ಪೈಲಟ್ ಟ್ರೈನಿಂಗ್ ಆಗಿ ಆನ್ಲೈನ್ ಅರ್ಜಿಗಳನ್ನು ಕರೆದಾರ. ಅದರ ಕುರಿತಾಗಿ ಮಾತನಾಡೋಣ. ನೋಡಕತ್ತೀರಿ ಸ್ನೇಹಿತರ, ಇದು ಸಮಾಜ ಕಲ್ಯಾಣ ಆಯುಕ್ತಾಲಯದ ಆಫೀಸಿಯಲ್ ವೆಬ್ಸೈಟ್. ಈ ವೆಬ್ಸೈಟ್ ಒಳಗೆ ನಾ ಈಗ ಹೇಳುವ ವಿಷಯ ಇರುವುದು ಏನಪ್ಪಾ ಅಂದ್ರೆ, ಡ್ರೋನ್ ಪೈಲಟ್ ತರಬೇತಿ 2024-25 ನೋಡಕತ್ತೀರಿ. ಇಲ್ಲಿ ಹೈಲೈಟ್ ಮಾಡಿ ತೋರ್ಸಾಕತ್ತೀನಿ. ಡ್ರೋನ್ ಪೈಲಟ್ ತರಬೇತಿ 2024-25 ಅರ್ಜಿ ಸಲ್ಲಿಸಕ ಕೊನೆಯ ದಿನನೂ ಕೂಡ ಇಲ್ಲಿ ಶೋ ಆಗತ್ತೈತಿ. ಈಗ ನಾವು ಈ ಕುರಿತಾಗಿ ಮಾತನಾಡಬೇಕಪ್ಪ ಅಂದ್ರೆ, ಡ್ರೋನ್ ಪೈಲಟ್ ತರಬೇತಿಗಾಗಿ ಆನ್ಲೈನ್ ಅರ್ಜಿ ಅಧಿಸೂಚನೆಯನ್ನು ಓದಬೇಕಪ್ಪ ಅಂದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು ಅನ್ನೋದನ್ನು ತೋರ್ಸಾಕತ್ತೈತಿ. ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನನೂ ಕೂಡ ಇಲ್ಲಿ ತೋರ್ಸಾಕತ್ತೈತಿ. ಆನ್ಲೈನ್ ಅರ್ಜಿಗಳನ್ನು ಕೂಡ ನಾವು ಇಲ್ಲಿಂದನೇ ಅಪ್ಲೈ ಮಾಡ್ಬೋದು. ಈಗ ನಾವು ಅಧಿಸೂಚನೆ ನೋಡ್ಬೇಕಪ್ಪ ಅಂದ್ರೆ ವಿಷಯ ಏನು, ಇದು ಪಬ್ಲಿಷ್ ಆಗಿರುವುದು ಅಪರ ನಿರ್ದೇಶಕರ ಕಚೇರಿ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ, ಡಾಕ್ಟರ್ BR ಅಂಬೇಡ್ಕರ್ ಭವನ, ವಸಂತನಗರ, ಬೆಂಗಳೂರು. ದಿನಾಂಕ 12/7/2024 ಇದು ಪಬ್ಲಿಷ್ ಆಗಿದೆ. ಈ ಅಧಿಸೂಚನೆ ವಿಷಯ ಏನಪ್ಪ ಅಂದ್ರೆ, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಡ್ರೋನ್ ಉಪಕರಣವನ್ನು ಲಾಜಿಸ್ಟಿಕ್ಸ್, ಸರ್ವಿಲಿಯನ್ಸ್, ಅಗ್ರಿಕಲ್ಚರ್ ಮತ್ತು ವಿವಿಧ ಕ್ಷೇತ್ರಗಳೊಳಗೆ ಉಪಯೋಗಿಸುವ ಸಂಬಂಧ ಕರ್ನಾಟಕ ರಾಜ್ಯದ 4 ಕಂದಾಯ ವಿಭಾಗಗಳೊಳಗೆ ಪ್ರತ್ಯೇಕವಾಗಿ 15 ದಿನಗಳ ಕಾಲ ವಸತಿಯುತ ತರಬೇತಿ ನೀಡುವ ಬಗ್ಗೆ ಅಂತೇಳಿ ವಿಷಯವನ್ನು ತಿಳಿಸಲಾಗಿದೆ. ನಂತರ ನಾವು ಈ ವಿಷಯದ ಕುರಿತಾಗಿ ಸಂಪೂರ್ಣವಾಗಿ ತಿಳ್ಕೊಬೇಕಪ್ಪ ಅಂದ್ರೆ, 2024-25 ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆಯ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಡ್ರೋನ್ ಉಪಕರಣವನ್ನು ಲಾಜಿಸ್ಟಿಕ್ಸ್, ಸರ್ವಿಲಿಯನ್ಸ್, ಅಗ್ರಿಕಲ್ಚರ್ ಮತ್ತು ವಿವಿಧ ಕ್ಷೇತ್ರಗಳೊಳಗೆ ಉಪಯೋಗಿಸುವ ಸಂಬಂಧ ಕರ್ನಾಟಕ ರಾಜ್ಯದ 4 ಕಂದಾಯ ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ 15 ದಿನಗಳ ಕಾಲ ತರಬೇತಿಯನ್ನು ನೀಡಾಕ ಇಲ್ಲಿ ಉದ್ದೇಶಿಸಲಾಗಿದೆ. ಡ್ರೋನ್ ಉಪಕರಣವನ್ನು ಎಲ್ಲ ಕ್ಷೇತ್ರಗಳೊಳಗೂ ಉಪಯೋಗ ಮಾಡಕತ್ತಾರಲ್ಲ, ಅದರ ಸಂಬಂಧಾಗಿ ಈ ತರಬೇತಿಯನ್ನು ನೀಡಕತ್ತಾರ. ತರಬೇತಿ ಅವಧಿ, ಶೈಕ್ಷಣಿಕ ವಿದ್ಯಾರ್ಹತೆ, ಅರ್ಜಿ ಸಲ್ಲಿಸಕ ವೆಬ್ಸೈಟ್ ವಿಳಾಸ ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಎಲ್ಲ ಮಾಹಿತಿಯನ್ನು ಈ ಕೆಳಗೆ ನಾವು ನೋಡೋಣ. ವಿವರಣೆ ಏನಪ್ಪ ಅಂದ್ರೆ, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಡ್ರೋನ್ ಉಪಕರಣವನ್ನು ಲಾಜಿಸ್ಟಿಕ್ಸ್, ಸರ್ವಿಲಿಯನ್ಸ್, ಅಗ್ರಿಕಲ್ಚರ್ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಉಪಯೋಗಿಸುವ ಸಂಬಂಧ ತರಬೇತಿ ಅಂತೇಳಿ ಐತಿ. ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಡ್ರೋನ್ ಉಪಕರಣವನ್ನು ಲಾಜಿಸ್ಟಿಕ್ಸ್, ಸರ್ವಿಲಿಯನ್ಸ್, ಅಗ್ರಿಕಲ್ಚರ್ ಮತ್ತು ವಿವಿಧ ಕ್ಷೇತ್ರಗಳೊಳಗೆ ಉಪಯೋಗಿಸಕ ಕರ್ನಾಟಕ ಸರ್ಕಾರ 4 ಕಂದಾಯ ವಿಭಾಗಗಳೊಳಗೆ ಪ್ರತ್ಯೇಕವಾಗಿ 15 ದಿನ ವಸತಿಯುತ ತರಬೇತಿಯನ್ನು ನೀಡ್ತದೆ. ವಯಸ್ಸು 18ರಿಂದ 35 ವರ್ಷ ವಯಸ್ಸಾಗಿರಬೇಕು. ಇಲ್ಲಿ ನಾವು ಕೋರ್ಸುಗಳ ವಿವರವನ್ನು ನೋಡಿದ್ರೆ, ಡ್ರೋನ್ ಉಪಕರಣವನ್ನು ಲಾಜಿಸ್ಟಿಕ್ಸ್, ಸರ್ವಿಲಿಯನ್ಸ್, ಅಗ್ರಿಕಲ್ಚರ್ ಕೈಗಾರಿಕೆಗಳೊಳಗೆ ಮೈನ್ಸ್, ಸ್ಟೀಲ, ವಿದ್ಯುತ್, ವಿಡಿಯೋಗ್ರಫಿ ಹಾಗೆ ಇತರೆ ಕ್ಷೇತ್ರಗಳೊಳಗೆ ಡ್ರೋನ್ ಆಪರೇಟರ್ ಆಗಿ ನಿರ್ವಹಿಸಕ್ಕೆ ಈ ಕೋರ್ಸುಗಳು ಉಪಯುಕ್ತ ಅದಾವೆ. ಅಭ್ಯರ್ಥಿ ಸಾಮಾನ್ಯ ಅರ್ಹತೆ ಏನಪ್ಪ ಅಂದ್ರೆ, ಕರ್ನಾಟಕ ರಾಜ್ಯದ ನಿವಾಸಿಯಾಗಿರ್ಬೇಕು. ಅರ್ಜಿ ಸಲ್ಲಿಸುವ ದಿನಾಂಕದೊಳಗನ ಅವ ಕಾಸ್ಟ್ ಮತ್ತು ಇನ್ಕಮನ್ನು ಹೊಂದಿರತಕ್ಕದ್ದು. ವಿಕಲಚೇತನ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಾಕತ್ತಿದ್ರಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ವಿಕಲಚೇತನರ ಪ್ರಮಾಣ ಪತ್ರಗಳನ್ನು ನೀವು ಸಲ್ಲಿಸಬೇಕಾದದ್ದು ಕಡ್ಡಾಯ ಆಗಿರ್ತದೆ. ಆಯ್ಕೆ ವಿಧಾನ ಹೆಂಗಪ್ಪ ಅಂದ್ರೆ, SSLCಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಮೊದಲಿಗೆ ಯಾರ ಅರ್ಜಿಯನ್ನು ಸಲ್ಲಿಸ್ತಿರಲ್ಲ ಅವರಿಗೆ ಪ್ರಥಮ ಆದ್ಯತೆಯನ್ನು ನೀಡಲಾಕತ್ತೆ. ಇಲ್ಲಿ ವೆಬ್ಸೈಟನ್ನು ಕೂಡ ತಿಳಿಸ್ಯಾರ. ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಕ ಕೊನೆಯ ದಿನ ಯಾವುದು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ. ಗಮನದಲ್ಲಿ ಇಡಬೇಕಾದಂತಹ ಅಂಶಗಳೇನಪ್ಪ ಅಂದ್ರೆ, ಇಲಾಖೆ ವೆಬ್ಸೈಟ್ನಲ್ಲಿ ಕಾಲಕಾಲಕ್ಕೆ ನೀಡಲಾಗುವ ಮಾಹಿತಿಯನ್ನು ಅಧಿಕೃತ ಹಾಗೂ ಅಂತಿಮವಾಗಿರ್ತವೆ. ಇಲಾಖೆಯಿಂದ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸಲಾಗುವುದಿಲ್ಲವಾದ್ದರಿಂದ ಇಲಾಖೆ ವೆಬ್ಸೈಟನ್ನು ಕಾಲಕಾಲಕ್ಕೆ ವೀಕ್ಷಣೆ ಮಾಡಬೇಕು. ತಪ್ಪು ಮಾಹಿತಿಯ ಕಾರಣದಿಂದ ಉಂಟಾಗಬಹುದಾದ ಲೋಪದೋಷಗಳೇನಾದ್ರು ಇದ್ರೆ ಅದಕ್ಕೆ ಅರ್ಜಿದಾರರ ಹೊಣೆಯಾಗಿರ್ತಾರೆ. ಇಲ್ಲಿ ನೋಡಕತ್ತೀರಿ, ಇದೇ ವೆಬ್ಸೈಟ್ ಡ್ರೋನ್ ಪೈಲಟ್ಗಾಗಿ ತರಬೇತಿಗೆ ಆನ್ಲೈನ್ ಅರ್ಜಿ ಆಹ್ವಾನ ಅಂತೇಳಿ. ಇಲ್ಲಿ ನಾವು ಆನ್ಲೈನ್ ಅರ್ಜಿಯನ್ನು ಅಪ್ಲಿಕೇಶನ್ ಹಾಕಕ್ಕೆ ಕ್ಲಿಕ್ ಮಾಡಿದ್ವಿ ಅಂದ್ರೆ ಈ ರೀತಿಯಾಗಿ ಪೋರ್ಟಲ್ ಓಪನ್ ಆಕತ್ತೆ.
ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡ್ಕೊರಿ. ನಂತರ ನಿಮ್ಮ ಹೆಸರನ್ನು ಎಂಟ್ರಿ ಮಾಡ್ಕೊರಿ. ಕೆಳಗಡೆ ಕಾಣ್ತವ್ರು ಕ್ಯಾಪ್ಚಾವನ್ನು ಕರೆಕ್ಟಾಗಿ ಮೇಲೆ ಫಿಲ್ ಮಾಡಿರಿ. ಅದಾದ ನಂತರ ಒಂದು ಚೆಕ್ ಬಾಕ್ಸ್ ಐತಿ. ಆ ಚೆಕ್ ಬಾಕ್ಸನ್ನು ರೈಟ್ ಮಾಡಿಕೊಂಡು ಕೆಳಗಡೆ ಪ್ರೊಸೀಡ್ ಆಪ್ಷನ್ ಐತಿ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ನೆಕ್ಸ್ಟ್ ಸ್ಟೆಪ್ಗೆ ನೀವು ಕಂಟಿನ್ಯೂ ಆಗ್ತೀರಿ. ನೆಕ್ಸ್ಟ್ ಸ್ಟೆಪ್ ಒಳಗೆ ನಿಮ್ಮ ಕಾಸ್ಟ್ ಇನ್ಕಮ್ ಆರ್ ಡಿ ನಂಬರ್ಗಳನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ನೀವು ಆರ್ ಡಿ ನಂಬರ್ಗಳನ್ನು ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಆಟೋ ಫೆಚ್ ಆಗುತ್ತೆ. SSLC ವಿವರಗಳು ಏನೈತಿಲ್ಲ, ಇಲ್ಲಿ ನೀವು ನಿಮ್ಮ SSLC ಮಾಸ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಆಲ್ಮೋಸ್ಟ್ ಆಟೋಮೆಟಿಕ್ ಫಿಲ್ ಆಗುತ್ತೆ. ನಂತರ ವೈಯಕ್ತಿಕ ವಿವರಗಳು ಪರ್ಸನಲ್ ಡೀಟೇಲ್ಸ್ ಒಳಗೆ ವೈವಾಹಿಕ ಸ್ಥಿತಿ, ಪಾಲಕರ ಹೆಸರು ಮತ್ತು ಲಿಂಗ ಈ ವಿವರಗಳನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ನಂತರ ನೋಡಕತ್ತೀರಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ವಿವರಗಳನ್ನು ಅದು ತೊಗೊಂಡೈತಿ. ಮಿನಿಮಮ್ ಇನ್ಫಾರ್ಮೇಷನನ್ನು ನೀವು ಕೊಡಬೇಕಾಗತ್ತೆ. ನಿಮ್ಮ ತಾಲೂಕು, ಜಿಲ್ಲೆ, ಪಿನ್ ಕೋಡು, ವಿಳಾಸ ಮತ್ತು ಮೊಬೈಲ್ ನಂಬರು, 2 ಮೊಬೈಲ್ ನಂಬರ್ನ ಕೊಡಬೇಕಾಗತ್ತೆ. ನಿಮ್ಮ ಮೇಲ್ ID ಕೊಡ್ರಿ. ನಂತರ ನಿಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಎಂಟ್ರಿ ಮಾಡಿರಿ. ತರಬೇತಿ ವಿಭಾಗವನ್ನು ಯಾವ್ದು ಆಯ್ಕೆ ಮಾಡಕತ್ತಿರಲ್ಲ, ಅಲ್ಲಿ 4 ವಿಭಾಗಗಳದಾವು, ಅದರೊಳಗೆ ಒಂದು ತರಬೇತಿ ವಿಭಾಗವನ್ನು ಆಯ್ಕೆ ಮಾಡ್ಕೊರಿ. ನಂತರ ನಿಮ್ಮ ಫೋಟೋ ಮತ್ತು ಸೈನನ್ನು ಅಪ್ಲೋಡ್ ಮಾಡಿರಿ. ಅದಾದ ನಂತರ ನಿಮ್ಮ ಒರಿಜಿನಲ್ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಲೇಬೇಕಾಗತ್ತೆ. ಅವು 200 KB ಅಂಡರ್ ಒಳಗೆ ಇರಬೇಕು. ನಿಮ್ಮ SSLC ಮಾಸ್ ಕಾರ್ಡನ್ನು ಕೂಡ ಇಲ್ಲಿ ಒರಿಜಿನಲ್ ಕಾಪಿ ಅಪ್ಲೋಡ್ ಮಾಡಲೇಬೇಕಾಗತ್ತೆ. ಕೆಳಗಡೆ ಘೋಷಣೆ ಡಿಕ್ಲರೇಷನ್ ಕೊಟ್ಟಾರೆ. ಡಿಕ್ಲರೇಷನ್ ಒಳಗೆ 3 ಚೆಕ್ ಬಾಕ್ಸ್ ಇದಾವೆ. 3 ಚೆಕ್ ಬಾಕ್ಸನ್ನು ರೈಟ್ ಮಾಡ್ಕೊಂಡು ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಅಪ್ಲೈ ಆಯ್ತು. ಅಪ್ಲೈ ಆದ ನಂತರ ನಿಮಗೊಂದು ರೆಸಿಪ್ಟ್ ಜನರೇಟ್ ಆಕತಿ. ಅದನ್ನು ನೀವು ಫ್ಯೂಚರ್ ರೆಫರೆನ್ಸ್ಗಾಗಿ ಇಟ್ಕೋಬೇಕು. ಇದಾಗಿತ್ತು ಸ್ನೇಹಿತರೆ ಈ ದಿನದ ಮಾಹಿತಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತೊಬ್ಬರಿಗೂ ಈ ವಿಡಿಯೋನ ಹಂಚ್ಕೊಳ್ರಿ. ನಾನು ನಿಮಗೆ ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ, ಬಾಯ್ ಸ್ನೇಹಿತರೆ.